2 ಕೋಟಿ ದುಡ್ಡನ್ನ ಅವ್ರು ಕೊಡೋ ಒಂದೊಂದ್ ಎಕರೆ ಜಾಗಕ್ಕೆ ಬೆಲೆ ಕಟ್ಬೋದು. ಈ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. 10-15 ಕೋಟಿ ಕೊಟ್ಟರು ಕೊಡಲ್ಲ ನಾವು. ಇವಾಗ ನಾವು ಒಂದು ಲೊಕೇಶನ್ ಬರ್ತಾ ಇದ್ದೋ, ಇಲ್ಲೇ ಬೈರ್ಮಂಗ್ಲದ ಪಂಚಾಯಿತಿಯಲ್ಲೇ ಇದೀವಿ ನಾವು. ಇನ್ನು ಇಲ್ಲಿ ಅಣ್ಣ ಕುತ್ಕೊಂಡಿದ್ರು ಮರದ ಕೆಳಗಡೆ. ನಾನು ಅಣ್ಣಂಗ್ ಹಂಗೆ ಕೇಳ್ದೆ, ಅಣ್ಣ ಇಲ್ಲಿ 2 ಕೋಟಿ ಕೊಡಕ್ ರೆಡಿ ಅವ್ರಂತಲ್ಲ ನಿಮ್ ಎಕರೆಗೆ ಬುಡಕ್ಕೆ ನಿಮ್ಗೆ ಅಂತ ಕೇಳ್ದೆ. ಅವ್ರ ಅದೇ ಹೇಳಿದ್ರು, 2 ಅಲ್ಲ 10 ಕೋಟಿ ಕೊಟ್ರುನು ಈ ತರ ಮರದ ಕೆಳಗಡೆ ಕುತ್ಕೊಳ್ಳೋ ಭಾಗ್ಯ ಸಿಗ್ತದ? ಸಿಕ್ಕಾಪಟ್ಟೆ ನೋಡ್ತಾ ಇದೀನಿ, ಒಳ್ಳೊಳ್ಳೆ ಜಾಗ ಐತೆ. ಇದನ್ ಬಂಜರು ಭೂಮಿ ಅಂತಾರಲ್ಲ, ನೋಡಿ ನೀವೇ ಕಣ್ಣಲ್ಲಿ ಅಡಿಕೆ ಎಲ್ಲ 16 ವರ್ಷದಿಂದ ಅಡಿಕೆ ಮರಗಳು ಫಸ್ಟಿಗೆ 3 ಲಕ್ಷ 2 ಲಕ್ಷಕ್ಕೆಲ್ಲ ಹಾಕಿದ್ದಾರೆ. ಇಂತ ಬೆಳೆನ ಬರಡು ಭೂಮಿ ಅಂತ ಅಧಿಕಾರಿಗಳ ಜೊತೆಯಲ್ಲಿ ಎಸಿ ರೂಮ್ ಮೇಲೆ ಕುಂತ್ಕೊಂಡು ಮಾತಾಡೋ ರೀತಿ, ಇಲ್ಲಿ ಬರಡು ಭೂಮಿ, ರೈತರು ಯಾರು ಇಲ್ಲ. ಇಲ್ದೇನೆ ಜಮೀನ್ ಹೆಂಗೆ ನೀನು ತಗೋತಿ? ರೈತರು ಇಲ್ದೇ ಇರೋಂತ ಜಾಗದಲ್ಲಿ ಭೂಮಿ ಎಲ್ಲಿದೆ ನಿನ್ಗೆ? ಕುತ್ಕೊಂಡಿದ್ದ ಅಷ್ಟೇ. ಇಲ್ಲಿ ಹಿಂದೆ ಪರಂಗಿ ತೋರ್ಸಿದ್ ಪರಂಗಿ ಕಿತ್ಕೊಂಡ್ ಪರಂಗಿ ಏನ್ ಕುಯ್ದು ಕೊಟ್ಟೆ ಬಿಟ್ರು. ಇದು ನಮ್ ರೈತರಲ್ಲಿ ಇರುವಂತ ವಿಶ್ವಾಸ. ನಾನ್ ಯಾರು ಅಂತ ಅಣ್ಣಂಗ್ ಗೊತ್ತಿಲ್ಲ, ಆ ಅಣ್ಣ ಯಾರು ಅಂತ ನನಗ್ ಗೊತ್ತಿಲ್ಲ. ನಾನೆಲ್ಲ ಹಿಂಗೆ ಮಾತಾಡ್ಸೋಣ ಅಂತ ಇದೇ ಫಸ್ಟ್ ಟೈಮ್ ಬಂದಿರೋದು. ನೀನ್ ನೋಡಿದೀರಾ? ನೀವು ನೋಡಿದೀವ? ಇಲ್ಲ, ನಾವ್ ಏನ್ಕೊ ಬಂದು ಅಣ್ಣ ಅವರು ಪರಂಗಿ ಹಣ್ಣು ಕುಯ್ದ ಬಿಟ್ರು. ತೋರ್ಸ ಅಣ್ಣನ್ ತೋರ್ಸ, ಎಷ್ಟ್ ಚೆನ್ನಾಗ್ ಪರಂಗಿ ಹಣ್ಣು ಕುಯ್ತವ್ರೆ, ಎಲ್ರು ಕೊಡಿ. ಇದು ನಮ್ ರೈತರು ಪ್ರತಿಯೊಬ್ರು ಯಾವ ರೀತಿ ಜನನ ನೋಡ್ತಾರೆ, ನೋಡ್ಕೋತಾರೆ, ಯಾರು ಅಂತಾನೆ ಗೊತ್ತಿಲ್ಲ. ನಾನು ಏನ್ಕೊ ಬಂದಿದ್ದಿಲ್ಲಿ. ರೈತರಲ್ಲಿ ಇರುವಂತ ವಿಶ್ವಾಸ ಇದು. ಅವರು ಇದನ್ನ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಇದಕ್ ಬೆಲೆ ಕಟ್ಟಕ್ಕಾಗಲ್ಲ. ನೀವ್ 2 ಕೋಟಿ ದುಡ್ಡನ್ನ ಅವ್ರು ಕೊಡೋ ಒಂದೊಂದ್ ಎಕರೆ ಜಾಗಕ್ಕೆ ಬೆಲೆ ಕಟ್ಬೋದು. ಆದ್ರೆ ಈ ಪರಂಗಿ ಹಣ್ಣಿಗೆ, ಈ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇದಕ್ ಯಾವ್ದೇ ಕಾರಣಕ್ಕೂ ಆಗಲ್ಲ. ನಾನ್ ಎಲ್ಲಾ ರೈತರಿಗೂ ಹೇಳೋದಷ್ಟೇ, ಎಲ್ಲಾ ಸಂಘಟನೆಯವ್ರಿಗೆ ಹೇಳೋದು ಅಷ್ಟೇ. ನಾನು ದಯವಿಟ್ಟು ಬನ್ನಿ, ಇಲ್ಲಿ ನೋಡಿ. ಇಲ್ಲಿ ಎಲ್ಲಾದ್ರೂ ನಾನ್ ಬರೋ ಜಾಗದಲ್ಲಿ 1 ಇಂಚ್ ಬರಡು ಭೂಮಿ ನೋಡ್ಲಿಲ್ಲ. ಸ್ವಾಮಿ, ಇವರು ನಮ್ ಭೂಮಿ ಕಿತ್ಕೊಂಡು ನಮ್ಗೆ ಉದ್ಯೋಗ ಕೊಡ್ತಾರ, ನಮ್ ಮಕ್ಳು ಕೊಡ್ತಾರ, ನಮಗ್ ಕೊಡ್ತಾರ, ಭಾರತದವ್ರು ಕೊಡ್ತಾರೆ. ಭಾರತದನ್ನ ಬೆಂಗಳೂರಿಗೆ ವಲಸೆ ಬಂದವ್ರಿಗೆಲ್ಲ ನೀವು ಜಾಗ ಮಾಡ್ಕೊಟ್ಬಿಟ್ಟು ನಮ್ಮನ್ನ ಒಕ್ಲೆಬ್ಬಿಸೋ ರೀತಿ ಮಾಡಿದ್ರೆ ನಾವೆಲ್ಲಿ ಹೋಗಿ ಜೀವನ ಮಾಡ್ಬೇಕು? ಕೆಲ್ಸಕ್ ತಗೊಂಡ್ರು ಏನ್ ದೊಡ್ಡದು ಇಟ್ಕೊಳಲ್ಲ. ಯಾವ್ದೋ ಒಂದ್ ಆಪರೇಟರ್, ಸೆಕ್ಯೂರಿಟಿ ಗಾರ್ಡ್, P1 ಕೆಲ್ಸನ ಕೊಡ್ತಾರೆ. ರಾಜ್ರಂಗ್ ಇದೀವಿ ನಮ್ ಜಮೀನಲ್ಲಿ, ಅಲ್ಲೆಲ್ಲ P1 ಕೆಲಸ ಮಾಡಕ್ ಆಯ್ತದ? ನಮ್ ಕಷ್ಟ ಬಂದಾಗ ಒಂದು ಎಳ್ನೀರ್ ಕುಡಿಸ್ತೀವಿ, ಕುಯಿಸ್ತೀವಿ, 500 ಕಾಯಿ ಕೀಳಿಸ್ತೀವಿ, ಅಡಿಕೆ ಇದನ್ನ ಲೀಜ್ಗೆ ಹಾಕಿದೀವಿ, ತೆಂಗಿನ ತೋಟ ಲೀಜ್ಗೆ ಹಾಕಿದೀವಿ, ಸೀಮೆಸ್ಗಳು ಕಟ್ಕೊಂಡು ಹೈನುಗಾರಿಕೆ ಮಾಡ್ತಾ ಇದೀವಿ. ರೈತರು ಯಾವ್ದೇ ಕಾರಣಕ್ಕೂ ಸಂಘಟನೆಯಲ್ಲಿ ಇದೀರಾ, ಸಂಘಟನೆಯಿಂದ ಹೊರಗಡೆ ಬರಬಾರ್ದು. ಖಂಡಿತವಾಗ್ಲೂ ನೀವು ಎಲ್ಲರೂ ಒಕ್ಕರದಿಂದ ಒಗ್ಗಟ್ಟಾಗಿ ಕೂತ್ಕೊಂಡು ಈ ಒಂದು ಭೂಸ್ವಾಧೀನ ಕೈ ಬಿಡ್ಲಿಕ್ಕೆ ನಾವು ಮನವಿ ಮಾಡ್ತೀವಿ. ನಾನು ಕೂಡ ಬರ್ತೀನಿ, ಪ್ರತಿ ಬಾರಿಯೂ ನಾನು ಕೂಡ ಮನವಿಯನ್ನ ಮಾಡ್ತೀನಿ. ಈ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳ್ತೀನಿ, ನೀವು 2 ಕೋಟಿ ಅವ್ರ ಜಮೀನಿಗೆ ಬೆಲೆ ಕೊಟ್ಬೋದು, ಆದ್ರೆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ದಯವಿಟ್ಟು ಈ ಒಂದು ನೀವು ಪ್ರಯತ್ನ ಮಾಡ್ತಾ ಇರೋದು ಇಲ್ಲೇ ಕೈ ಬಿಡ್ಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಂತೀನಿ. 10-15 ಕೋಟಿ ಕೊಟ್ಟರು ಕೊಡಲ್ಲ ನಾವು.